ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಅಂದ್ರೆ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಇಂಜಿನ್ ವಿಡಿಯೋ ಎಂಡ್ ಮಾಡಿದ್ದೆ. ಅಲ್ಲಿಂದ ಟಾಟಾ ಐಟಮ್ಸ್ ಅನ್ಲೋಡ್ ಮಾಡಿಸ್ಕೊಂಡು ಮುಂದೆ ಬರೋತ್ತಿಗೆ ಅಣ್ಣನ ಗಾಡಿ ಬ್ಯಾಟ್ರಿ ಲೋ ಆಗಿ ಸ್ಟಾರ್ಟ್ ಆಗೋಲ್ದು. ಹಂಗಾಗಿ ಜಗ್ ಬೇಕಂತಂದು ಹೇಳಿದ್ರು, ಜಗ ಹಚ್ಚೇವಿ. ಜಗ್ಗಿದನ್ನು ಚಲೋ ಮಾಡಿ ಮುಂದಕ್ಕೆ ಹೋಗೋಂಬರ್ರಿ. ಸೀದಾ ಅಣ್ಣನ ಗಾಡಿ ಜಗ್ಗಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹರಿಹರಕ್ಕೆ ಬಂದವಿ. ನಾಷ್ಟ ಮಾಡೋಣ ಅಂತಂದ್ರೆ ಗಾಡಿ ತಿರುಗಿದ್ವಿ. ದೋಸ್ತನು ತಿರುಗಿದ್ದ. ದೋಸ್ತನು ಪದಸರಿ ಗಾಡಿ ಮದುವೆ ತಂದು ಹಚ್ಚಿಬಿಟ್ಟ. ಇಲ್ಲೇ ಬಂದು ಹೋಟೆಲ್ದಾಗ ಒಂದು ಇಡ್ಲಿ ತಿಂದು ನಾಷ್ಟ ಮಾಡಿ ಇಲ್ಲಿಂದ ಇನ್ನು ಮುಂದೋಗಿ ಲೋಡ್ ಮಾಡ್ಸಕ್ಕೆ ಹಚ್ಬಿಟ್ರಿ. ಈಗ ಪಡಕ್ಕೆ ಬಂದು ಸೀದಾ ಎಲ್ಲಿ ವಿಡಿಯೋ ಮಾಡಿಲ್ಲ. ಸದ್ಯಕ್ಕೆ 2 ಗಂಟೆ ಲೋಡ್ ಸ್ಟಾರ್ಟ್ ಮಾಡ್ಯಾರ. 2 ಬ್ಯಾಚ್ ಬಂದವು, 2 ಗಾಡಿನೂ ಬಂದವು. ಒಂದು ನಮ್ಮದು ತಿಂಡಿಗೆ ಲೋಡ್ ಮಾಡಾಕಚ್ಚಾರ. ಅಲ್ಲಿಂದ ಸೀದಾ ಅದು ಏನು ಲೋಡ್ ಐತಲ್ರಿ ಮಾಡಿದ್ವಲ್ಲ, ಅದನ್ನ ಲೋಡು ಪೂರಾ ಅನ್ಲೋಡ್ ಮಾಡ್ಕೊಂಬಂದೆ. ಯಾವ ವಿಡಿಯೋ ಮಾಡಿಲ್ಲ, ಅಲ್ಲಿಗೆ ವಿಡಿಯೋ ಆ್ಯಡ್ ಮಾಡೋಣ ಅಂತ ಮಾಡಿಲ್ಲ. ಹಂಗಾಗಿ ಅಲ್ಲಿಂದ ಸೀದಾ ಅದ್ರ ವಿಡಿಯೋ ಆ ಗಾಡಿ ಹೋಗಿ ಅನ್ಲೋಡ್ ಮಾಡ್ಕೊಂಬಂದು ಇನ್ನೊಂದು ಗಾಡಿ ಏನೈತಿಲ್ಲ ಇನ್ನೊಂದು ಟ್ರಿಪ್ ಲೋಡ್ ಮಾಡಕ್ಕೆ ಬಂದನಿ. ಒಂದು ಡಬ್ಬಿ ಲೋಡ್ ಆಗಿ ಡಬ್ಬಿನ ಈಗ ಪಡೆದಾಗ್ಬಿಟ್ಟಾನಿ. ಇದು ಏನಾಗೈತಲ್ರಿ, ಕಬ್ಬು ಪೂರಾ ಹಿಂಜರ್ದೈತಿ. ಕಬ್ಬು ಹಿಂಜರ್ದಕ್ಕ DSP ತೊಗೊಂಬಂದು ಕಬ್ಬನ್ನ ಮುಂದಕ್ಕೆ ಸಾಕಚ್ಚೀವಿ. ಅಲ್ಲಿಂದ ಅದನ್ನು DSP ದುಕ್ಕಿ ಹೊರಗೆ ಬಂದು ತಳಕ್ಕೆ ಹಾಕೊಳ್ಳೋತ್ತಿಗೆ 12:30 ಆಗಿತ್ತು. ಅಲ್ಲಿಂದ ಮುಂದೆ ಬರತ್ತಿ ನಿದ್ದೆ ಬಂದು ಮಕ್ಕೊಂಡಿದ್ದೆ. ಆದರೂ ರಾತ್ರಿ ಊಟ ಮಾಡಿದ್ದಿಲ್ಲ. ಒಟ್ಟು ಹಸ್ರಕ್ಕೆ ಹೆಂಗೆ ಮಾಡಿದೆ, ಬಂಕಾಪುರ ಹೈವೇಕ್ಕೆ ಹೋಗಿ ಊಟ ಮಾಡ್ಯಾರ ಮಕ್ಕೊಂಡು ಅಂತಂದೇಳಿ ಗಾಡಿ ಚಾಲೂ ಮಾಡ್ಕೊಂಬರಾಗತ್ತಿದ್ದೆ. 3:30 ಗಂಟೆ ಸುಮಾರು ಗಾಡಿ ಹೋಗೋದು ಬಿಟ್ಟು ನೋಡ್ರಿ, ನಿದ್ದೆ ಗಣ್ಯಾಗ ಆಗೈತಿ. ನಾವು ಇಷ್ಟಪಟ್ಟರೆ ಗಾಡಿಗೆ ಏನಾರು ಆಗ್ಬಿಟ್ರೆ ಭಾಳ ಕೆಟ್ಟ ಮಾನಸಿಕ ಅಂದ್ರೆ ಭಾಳ ಕೆಟ್ಟ ಮಾನಸಿಕ ಆಗಿಬಿಡ್ತೈತಿ. ಭಾಳ ಕೆಟ್ಟ ಮಾನಸಿಕ ಕತೆ. ಇಲ್ಲೋ ನೋಡ್ಬೋದು, ಹುಬ್ಳಿಗೆ ಉಕ್ಕ ಕೊಟ್ಟಿದ್ದೆ. ಇಲ್ಲಿ ಒಂದು 6 ಬೆಲ್ಟ್ ಆಗೈತಿ. ಅಲ್ಲಿಂದ ಸೀದಾ ನೋಡ್ರಿ ಜ್ಯೋತಿ ಟ್ರೈಲರಿಗೆ ಬಂದನಿ ಈ ಉಕ್ಕ ತೊಗೊಳಕ್ಕೆ. ಜ್ಯೋತಿ ಟ್ರೈಲರ್ದಾಗ ಬಂದಿದ್ದೆ, ಓನರ್ ಇರಲಿಲ್ಲ. ಆಮ್ಯಾಕ 4 ಗಂಟೆಗೆ ಬಂದರು. 4 ಗಂಟೆ ಮಟ್ಟ ಕಾದಿದ್ದು ಉಕ್ಕ ತೊಗೊಂಡು ಈಗ ಮತ್ತೆ ಹೊಂಟನ್ರಿ. ಬಂಕಾಪುರಕ್ಕೆ ಹೋಗ್ಬೇಕಾಗೈತಿ. ಅದರಿಗೆ ಹೋಗ್ಬೇಕಾರೆ ವಿಡಿಯೋ ಮಾಡಿದ್ದೆಲ್ಲ ಅಲ್ಲ ಆಗಿದ್ದು ನೋಡ್ರಿ. ಅವ್ರದ್ದು ತಲೆ ಆಕ್ಸಿಡೆಂಟ್ ಆಗೈತಿ. ಅದಕ್ಕೆ ಕಬ್ಬಿನ ಗಾಡಿನ ಕರೆ ಭಾಳ ಕಟ್ಟ ಮಾನಸಿಕ ಕತ್ರಿ. ಏನಾರ ಗಾಡಿಗೆ ಆಗ್ಬಿಟ್ರೆ ನಾವು ಇಷ್ಟಪಟ್ಟರೆ ಗಾಡಿ ಮೇಲೆ ಕೈ ಹಾಕಿ ಟ್ರಾಲಿ ಎಬ್ಬಿಸಿ ಮಕ್ಕೊಂಡಿದ್ವಿ. ಮುಂಜಾನಿದ್ದು ಇದು ಒಂದು ವೀಲ್ ಡಗ್ ಆಗೈತ್ರಿ. ಏನು ಬೇರಿಂಗ್ ಹೋಗೈತಿ ಏನಂದೇಳಿ ಬಿಚ್ಚ ಅಂತೇಳಿ ಬೇರಿಂಗ್ ಹಬ್ಬೆಲ್ಲ ಬಿಚ್ಚಿದ್ವಿ. ಬಟ್ ಆಕ್ಸಲ್ ಡಗ್ ಆಗ್ಬಿಟ್ಟೈತಿ, ಬೆಂಡ್ ಆಗೈತಿ. ಆಕ್ಸಲ್ ತಿದ್ದಿಸ್ಬೇಕಾಗೈತಿ. ಈಗ ನಾ ಹೆಂಗೆ ಅಂದ್ಕೊಂಡಿದ್ದೆ ಅಂದ್ರೆ ಹಬ್ಬ ಬೆಂಡ್ ಆಗೈತಿ, ಹಬ್ಬ ಹೋಗೈತಿ ಅಂತ ಅಂದ್ಕೊಂಡಿದ್ದೆ. ಹಬ್ಬ ಏನೂ ಹೋಗಿಲ್ಲ, ಬಟ್ ಆಕ್ಸಲ್ ಬೆಂಡ್ ಆಗೈತಿ. ಇದನ್ನು ಆಕ್ಸಲ್ ತಿದ್ದಿಸ್ಬೇಕು. ಸೀದಾ ಆಕ್ಸಲ್ ತಿದ್ಸಕ್ಕೆ ದಾವಣಗೆರೆಗೆ ಹೋಗ್ಬೇಕಂತ ಮಾಡ್ಕೊಂಡನಿ. ಹಂಗಾಗಿ ಒಂದು ಲೋಡ್ ಮಾಡಿಸ್ಕೊಂಡು ಹೋಗೋಣ ಅಂತಂದೇಳಿ ಅವತ್ತು ಬಂದಿದ್ದೆ. ಅವತ್ತು ಲೋಡ್ ಮಾಡಲಿಲ್ಲ. ಅವತ್ತು ಮಾಡ್ತೇನೆ ಅಂತ ಹೇಳಿ ತಿರುಮಣಿಸಿ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಗಾಡಿ ಪಲ್ಟಿ ಆದಾಗಿಂದ ಎಲ್ಲ ಕುಲ್ಲ ಆಗ್ಬಿಟ್ಟಾರ್ರಿ. ತೆಗೆದು ಹಾಕ್ಬೇಕೈತಿ. ಇದನ್ನು ಹೊಸ ತೊಗೊಂಡಿದ್ದೆ. ಫೈನಲಿ 2ನೇ ಡಬ್ಬಿ ಲೋಡ್ ರೆಡಿ. ಫೈನಲಿ ನೋಡ್ರಿ, ಬೂಟ ಒಟ್ಟು ಜೋಡಿಸಿ ಸಿಲಿಂಗ್ ಒಟ್ಟು ಜೋಡಿಸಿ. ಅದೇನು ಒಂದು ಹೊರ ಆಗೈತಲ್ಲ, ಒಂದು ಆಟ ಹೊರ ಆಗೈತಿ. ನಡಿತೈತ್ರಿ, ಏನಾಗಂಗಿಲ್ಲ. ಅದು ನಡ್ಕಿಂದು ಹೊರ ಮಾಡೈತಿ. ಈಗ ಒಳಗೈತಿ. ಒಂದು ಜರ ಹೊರ ಮಾಡ್ರೆ ಬಸ್ಸದ್ದು ಹಾಕಿದ್ರಿ. ನೋಡ್ಬೋದು ಇಲ್ಲಿ ಕಬ್ಬು ಎಷ್ಟು ಡೊಂಕ್ ಐತಲ್ಲ. ಈಗ ಡೊಂಕ್ ಇರಕ್ಕೆ ಗಡ ಗಾಡಿ ಲೋಡ್ ಆಗೋಲ್ದು. ಅದ್ರಾಗ ಕಬ್ಬ ಕೊಡಿಯೋರು ಬೇಷಾಗಿ ಇದನ್ನು ಬಿಗಿದು ಕಟ್ಟಿಲ್ಲ. ಕಬ್ಬ ಎಲ್ಲ ಕೈಯಾಗ ಹಿಡ್ಕೊಂಡು ಉದ್ರಾಕ ಹಚ್ಬಿಟ್ಟವು. ಹಂಗಾಗಿ ಲೋಡ್ ಒಂದು ಭಾಳ ಲೇಟ್ ಆಗ್ಬಿಟ್ಟೈತಿ. ಅಲ್ಲಿ ಟೈಮ್ ಬಂದುಬಿಟ್ಟು 3:30. ಸದ್ಯಕ್ಕೆ ಲೋಡ್ ತೊಗೊಂಬಂದು ಹೊರಗೆ ಹಾಕೇನಿ. ಇದು ಲೋಡ್ ತೊಗೊಂಡೋಗಿ ಇದೇನು ಡಗ್ದತ್ತಲ್ರಿ, ಇದನ್ನು ಇನ್ನೊಂದು 10 ಕಿಲೋಮೀಟ್ರ್ ಚೆಕ್ ಮಾಡೋದೈತಿ. ಕಾಣಿಸ್ಬೋದು, ಕ್ರಾಸ್ ಮಾಡೈತಿ. 10 ಕಿಲೋಮೀಟ್ರ್ ಚೆಕ್ ಮಾಡೋಣ. ಲೋಡ್ ಅಂತೂ ಮಾಡ್ಯಾರ. ಬರೋಬ್ಬರಿ ಲೇಟ್ ಮಾಡಿಬಿಟ್ರಿ ಲೋಡ. ಇಲ್ಲಿಂದ ಹೋಗಿ ನೋಡೋಣ ಬರ್ರಿ. ಲೆಟ್ಸ್ ಗೋ.
ಇಲ್ಲಿಂದ ಬರೋಬ್ಬರಿ ಒಂದು 10 ಕಿಲೋಮೀಟ್ರ್ ಬಂದನಿ. ಈಗ ಟೈರ್ ಹಬ್ಬ ಎಲ್ಲ ಚೆಕ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಗಾಡಿ ಬಿದ್ದಿದ್ವಲ್ರಿ. ಟೈರ್ ಆತಂದ್ರೆ ಏನು ಪ್ರಾಬ್ಲಮ್ ಇಲ್ರಿ. ಡಿಸ್ಕ್ ಆತಂದ್ರೆ ವೀಲ್ ಬೋಲ್ಟ್ ಲೂಸ್ ಅದ ಅಂತಂತ. ಹಬ್ ಆತಂದ್ರೆ ಬೇರಿಂಗ್ ಹೋಗ್ಯಾವ ಅಂತ ಅರ್ಥ. ಏನೂ ಆಗಿಲ್ರಿ. ಈ ವೀಲಿಂದ ಏನಾಗೈತಲ್ರಿ, ಬೆಂಡ್ ಆಗೈತಿ. ಇದನ್ನ ಜರ ನೋಡ್ಕೊತ ಹೋಗ್ಬೇಕು. ಮೊದಲ ಟೈರ್ ನೋಡ್ಬೇಕ್ರಿ. ಟೈರ್ ಈ ಕಡೆ ತಿನ್ನುವಕ್ಕತ್ತು ಅದಾವು. ಬಂದು ಹಬ್ ಚೆಕ್ ಮಾಡಿದೆ, ಡಿಸ್ಕ್ ಚೆಕ್ ಮಾಡಿದೆ. ಡಿಸ್ಕ್ ಆಗೈತ್ರಿ, ವೀಲ್ ಬೋಲ್ಟ್ ಲೂಸ್ ಆಗ್ಯಾವ. ಈಗ ಐತಲ್ರಿ ಪಿಕ್ಚರ್ ಬಿ ಬಾಕಿ ಹೇ. ಇದು ಏನಾಗಿಲ್ಲ, ಟೈರ್ ಏನಾಗಿಲ್ಲ, ಡಿಸ್ಕ್ ಏನಾಗಿಲ್ಲ, ಇದು ಏನಾಗಿಲ್ಲ, ಇದು ಏನೂ ಆಗಿಲ್ಲ. ಈ ಹಬ್ಬ ಚೆಕ್ ಮಾಡೋದೈತ್ರಿ. ಏನೂ ಆಗಿಲ್ಲ. ಅದು ಒಂದು ವೀಲ್ ಬೋಲ್ಟ್ ಒಂದು ಟೈಟ್ ಮಾಡ್ಕೊಂಡು ಹೋಗ್ಬೇಕಾಗೈತಿ. ಬರ್ರಿ ಅಣ್ಣ, ನನ್ನ ಪ್ರಚಾರ ನೋಡಿ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇವ್ರು ಹೆಲ್ಪ್ ಮಾಡೋಕೆ ಭಾಳ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಅಲ್ಲಿಂದ ಸೀದಾ ನೋಡ್ಕೊತ ಬಂದು ರಾತ್ರಿ ಮಕ್ಕೊಂಡು ಬೆಳಗ್ಗೆ ಎದ್ದು ಫ್ಯಾಕ್ಟ್ರಿ ಬಂದು ಕಾಟ ಮಾಡಿಸಿ ಮಧ್ಯಾಹ್ನ ಆಲ್ರೆಡಿ 1 ಗಂಟೆ ಆಗೈತಿ. ಮನೆ ಗಾಡಿ ಕೆಡ್ರೋಕ ಸ್ವಲ್ಪ ಕಣ್ಣು ಮುಚ್ಚತಿಗೆ ಹೆದ್ರಿಕೆಗೆ ಸೈಡ್ ಹಾಕ್ಕೊಂಡು ರಾತ್ರಿ ಮಕ್ಕೊಂಬಿಟ್ಟಿದ್ದೆ. ಏನು ವಿಚಾರ ಮಾಡಿಲ್ಲ. ಬೆಳಗ್ಗೆ ನಸಿಗ್ನಾಗ 5:30 6 ಗಂಟೆ ಸುಮಾರು ಎದ್ದು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡ್ಕೊಂಡು ಸೀದಾ ಬಂದೆ. ಸೀದಾ ಡೀಸೆಲ್ ಹಾಕ್ಸ್ಕೊಂಡೀನಿ. ಡೀಸೆಲ್ ಫುಲ್ ಮಾಡೀನಿ. ಟ್ಯಾಂಕೇನು ಫುಲ್ ಆಗೈತಿ, ಇದು ಫುಲ್ ಆಗೈತಿ. ಯಾಕೆ ಎರಡು ಫುಲ್ ಮಾಡಿಸೀನಿ ಅಂದ್ರೆ ಎಲ್ಲರೂ ಖಾಲಿ ಆಗಿದ್ದು, ಅದಕ್ಕೆ ಫುಲ್ ಮಾಡಿಸೀನಿ. ಅದ್ರಾಗ ಒಂದು ಕ್ಯಾನ್ ಐಚರ್ ಗಾಡಿಗೆ ಕೊಡ್ಬೇಕಾಗೈತಿ. ಯಾಕಂದ್ರೆ ಡೀಸೆಲ್ ಪೂರ ಖಾಲಿ ಆಗೈತಿ. ಅಂದ್ರಾಗ ಒಂದು ಕ್ಯಾನ್ ಅವ್ರ ಕಡೆ ಇಸ್ಕೊಂಡಿದ್ದೆ. ಅವ್ರ ಕಡೆಗೆ ಆ ಕ್ಯಾನ್ ಕೊಡ್ಬೇಕು. ಇಲ್ಲಿದ್ದ ಗಾಡಿ ಫುಲ್ ಮಾಡ್ಕೊಂಡು ಹೋಗ್ಬೇಕಾಗೈತಿ. ಬರ್ರಿ ಹೋಗಣ್ರಿ. ಇಂಥ ಊಟ ಮಾಡೋಕೆ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ರೈತರ ಮನೆ ಊಟ ಮಾಡೋಕೆ ಚೆನ್ನಾಗಿ ಪದ್ಧತಿ ಸರಿ ಎಲ್ಲ ಊಟ ಕೊಟ್ಟಾರ. ಸೀದಾ ಗಾಡಿ ಕಾಟ ಮಾಡಿಸ್ಕೊಂಡು ಸೀದಾ ಲೋಡಿಂಗ್ ಕಡೆಗೆ ಬಂದುಬಿಟ್ಟೆ. ನಿನ್ನೆ ರಾತ್ರಿನ ಬಂದಾನಿ. ನಿನ್ನೆ ರಾತ್ರಿ ಏನಿದ್ರೆ ಬೆಳಗ್ಗೆ ಮುಂಜಾನೆ ಗಡ ಬಂದು ಲೋಡ್ ಮಾಡ್ತಾವ ಅಂತ ಹೇಳಿದ್ರು. ಗ್ಯಾಂಗ್ ಮ್ಯಾನ್ ಅದನ್ನೇ ಹೇಳಿದ್ದ. ಲೇಬರಿಗೆ ಏನು ಮಾಡಿಲ್ಲ. ಗ್ಯಾಂಗ್ ಮ್ಯಾನ್ ಹೇಳಿದ್ದ. ಬೆಳಗ್ಗೆ ಎದ್ದು ನೋಡ್ರ ಲೇಬರ್ ಬರಲಿಲ್ಲ. ನನ್ನ ಗಾಡಿನೂ ಮಾಡಲಿಲ್ಲ. ಫೋನ್ ಹಚ್ಚಿರ ಅರ್ಧ ಗಂಟೆ ಅಂದ್ರೆ ಕೊನೆಗೆ 12 ಗಂಟೆ ಆಯ್ತು. ಆಮೇಲೆ ಕಡೆಗೆ ಲೇಬರಿಗೆ ಫೋನ್ ಹಚ್ಚಿರ ಇನ್ನೊಂದು ಗಾಡಿ ಮಾಡಕ್ಕೆ ಮಾಡಿ ಬರ್ತಾವೆ ಅಂತಂದ್ರೆ ಇನ್ನು ಕಾಯಕಚ್ಚನಿ. ಎಷ್ಟೊತ್ತಿಗೆ ಬರ್ತಾರೆ ಏನೋ ದೇವರಿಗೆ ಗೊತ್ತು. ಬೆಳಗ್ಗೆ ಬರ್ತಾರೆ ಅಂತಂದೇಳಿ 12 ಗಂಟೆಗೆ ಬಂದು ಊಟ ಮಾಡಿ 1 ಗಂಟೆ ಸ್ಟಾರ್ಟ್ ಮಾಡಿರಿ ಲೋಡಿಂಗ್. 1 ಗಂಟೆಗೆ ಯಾಕೆ ಲೋಡಿಂಗ್ ಮಾಡಲಿಲ್ಲ ಅಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಮ್ಯಾಗ ಕೊಚ್ಕೊಳಕಚ್ಚಾರಲ್ರಿ. ಕೊಚ್ಕೊಳಕ್ಕೆ ನಾನು ಏರ್ಸಿ ಅದ್ರ ಮ್ಯಾಗ ಕೊಚ್ಕೊಳಕಚ್ಚಿದ್ದೆ. ಆಲ್ರೆಡಿ 3 ಗಂಟೆಗೆ ಐತಿ. 3 ಗಂಟೆಗೆ ಅರ್ಧ ಲೋಡ್ ಆಗೈತಿ. ಇನ್ನು ಇದನ್ನು ಅರ್ಧ ಮಾಡಿ ಇನ್ನೊಂದು ಡಬ್ಬಿ ಬೇರೆ ಕಡೆ ಲೋಡ್ ಮಾಡಬೇಕು. ಗಡ ಇನ್ನೊಂದು ಡಬ್ಬಿ ಲೋಡ್ ಮಾಡ್ಸ್ಕೊಂಡು ಹೋಗೋಣ ಅಂದ್ರೆ ಗಾಡಿ ಸಿಕ್ಕೊಂಬಿಟ್ಟಿತ್ತು. ಇಲ್ಲಿ ಎದುರಿ ಹೊಂಟದಲ್ಲ ಅದ ದೇಶಪಿ ಲಿಪ್ಸಿದ್ವಿ. ಈಗ ಸಾಯಂಕಾಲ ಆಲ್ರೆಡಿ 8 ಗಂಟೆ ಆಗೈತೆ ರಾತ್ರಿ. ಟೈಮ್ ಭಾಳ ಸುಮಾರು ನಡೆಯಕ್ಕೆ ಹಚ್ಬಿಟ್ಟೈತಿ. ಏನು ಮಾಡಿದ್ರು ಕೆಲಸನ ಸಾಗವಲ್ದು. ನಾ ಏನೋ ಮಾಡಕ್ಕೆ ಹೋದ್ರೆ ಎಲ್ಲ ಎಡವಟ್ಟಾಕತಿ. ನಿನ್ನೆ ಏನು ಹೇಳ್ತಿಲ್ರಿ, ನಾನು ಮಕ್ಕೊಂಡಿದ್ದೆ. ಒಂದು ಡಬ್ಬಿ ಲೋಡ್ ಮಾಡಿದ್ದಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಲೋಡ್ ಮಾಡಕ್ಕೆ ಬೆಳಗ್ಗೆ 7 ಗಂಟೆ ಅಂತ ಹಿಡಿದು ಈಗ ಆಲ್ರೆಡಿ 10:15 ಆಯ್ತು. 10:30 ಮಟನೂ ಇನ್ನೊಂದು ಡಬ್ಬಿ ಲೋಡ್ ಮಾಡ್ರೆ ಅರ್ಜೆಂಟ್ ಹಾಕ್ಯಂದು ಇದನ್ನ ತೊಗೊಂಡು ಫ್ಯಾಕ್ಟ್ರಿಗೆ ಹೋಗ್ಬೇಕಾಗೈತಿ. 10 ಗಂಟೆ ಲೋಡ್ ಆಗಿತ್ತು. ಅಲ್ಲಿಂದ ಸೀದಾ ಹಾವೇರಿ ಬಂದಾನೆ. ಹಾವೇರಿಗೆಲ್ಲ ಆಲ್ರೆಡಿ 1 ಗಂಟೆ ಆಗೈತಿ. ನಸೀಬ್ ಭಾಳ ಕೆಟ್ಟುಬಿಟ್ಟೈತಿ ದೋಸ್ತ್ರದು. ಎಲ್ಲರದು ಗಾಡಿಯಾರ್ದ ನಸೀಬ್ ಏನು ಕೆಟ್ಟುಬಿಟ್ಟೈತಿ ಅನಿಸ್ಬಿಟ್ಟೈತಿ. ಏನಾರ ಒಂದು ಆಗಕ್ಕೆ ಹಚ್ಬಿಟ್ಟವು. ನಮ್ದು ಅಂತಂದಲ್ಲ, ಯಾರ್ದಂತಂದಲ್ಲ. ಇಲ್ಲಿ ಬಂದು ಟೈರ್ ಹಬ್ಬ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಹೋಗನ್ ಬರ್ರಿ. ಎಲ್ಲ ಚೆಕ್ ಮಾಡ್ಯಾನಿ, ಹಾಳುಗಳೆಲ್ಲ ತಗೊಂಡಿನಿ. ಇಲ್ಲಿಂದ ಹೋಗೋದಷ್ಟ. ಅಲ್ಲಿಂದ ಸೀದಾ ಗಾಡಿ ಎಲ್ಲ ಖಾಲಿ ಮಾಡಿಸಿ ಸೀದಾ ನೋಡ್ರಿ ಟ್ರ್ಯಾಕ್ಟರ್ ಬಿದ್ದಿತ್ತಲ್ಲ, ಅದ್ರ ಸಂಬಂಧ ಗಾಡಿ ಸಾಮಾನು ಏನೇನು ಹೋಗ್ಯಾವು ಎಲ್ಲ ಅದನ್ನು ಆಕ್ಸಲ್ ಬೆಂಡ್ ಆಗಿತ್ತು. ಆಕ್ಸಲ್ ಬೆಂಡ್ ಬಂದನಿ. ಆಕ್ಸಲ್ ಬೆಂಡ್ ಚಿಚ್ಚಾಕ ತೆಗೆದು ಎಲ್ಲ ನೋಡೇನಿ. ಈಗ ಆಕ್ಸಲ್ ಬೆಂಡ್ ಆಗೈತೆ ಅಂತ ತಿಳ್ಕೊಂಡಿದ್ವಲ್ರಿ, ಅದು ಬೆಂಡ್ ಆಗಿಲ್ಲ. ಆಕ್ಸಲ್ ಕಟ್ ಆಗಿಬಿಟ್ಟೈತೆ. ನೋಡ್ರಿ ಕರೆಕ್ಟಾಗಿ ಕಾಣ್ಬೋದು.
ಇನ್ನೇನು ಆಕ್ಸಲ್ ಕತ್ತಿ ಮುಗೀತು. ಹಂಗಾಗಿ ಈ ಕಡೆದ ಇದನ್ನ ಹಬ್ಬ ಎಲ್ಲ ಬಿಚ್ಚಾಕ ಹಚ್ಬಿಟ್ಟವಿ. ಹಬ್ಬ ಎಲ್ಲ ಬಿಚ್ಚಿದ ಮೇಲೆ ನೋಡಕ್ಕೆ ಚೆನ್ನ. ಇದು ಆಗೋ ಬೇರಿಂಗ್ ಹೋಗ್ಬಿಟ್ಟೈತಿ. ಈಗ ಇನ್ನೂ ಬೇರಿಂಗ್ ಹಾಕ್ಸೈತಿ. ಅಂದ್ರೆ ಹಾಕ್ಸಲ್ಲ, ಹೊಸದು ಹಾಕ್ಸೋದ್ರಿಂದ ಒಟ್ಟು ನೋಡ್ಬೇಕು ಏನೇನು ಮಾಡೋಕು ಏನೇನು ಕತ್ತಿ ಅಂತಂದೇಳಿ. ಒಟ್ಟು ಎರಡು ಹೊಸ ಬೇರಿಂಗು ಎಲ್ಲ ಹೊಸ ಹಾಕ್ಬೇಕಾಗೈತಿ. ಈಗ ಎರಡು ಹಬ್ಬ ಬಿಚ್ಚಿ ಕೆಳಗೆ ಹಾಕಿ ಹೋಗಿ ವಿಕ್ಲಾಪ್ ಬಿಚ್ಚಾಕತ್ತೇವಿ. ವಿಕ್ಲಾಪ್ ಬಿಚ್ಚಿ ಇವನು ಐದು ಆಕ್ಸಲ್ ಕಡೆಗೆ ತೆಗಿಬೇಕಾಗೈತಿ. ಆಕ್ಸಲ್ ಒಂದು ಕಡೆಗೆ ತೆಗೆದಿಟ್ವಿ. ಈಗ ನಮ್ದು ಏನು ಕೆಲಸ ಇಲ್ಲಿ ನಾವು ಫ್ರೆಂಡ್ ಆಕ್ಸಲ್ ರೆಡಿ ಮಾಡೋಕೆ ಕೊಡ್ಬೇಕು. ಒಬ್ಬರಿ ರೇಟ್ ಮಾತಾಡಿ ಹೋಗ್ಬೇಕಾಗೈತಿ. ಆಕ್ಸಲ್ ಇದ್ರ ಆಕ್ಸಲ್ ಕಟ್ಟಿ ಅಂತ ಮುಗಿತು. ಇನ್ನು ಹೊಸ ಆಕ್ಸಲ್ ಹಾಕ್ಸೋದೈತಿ. ಆಕ್ಸಲ್ ಎಲ್ಲ ತೆಗೆದಿಕ್ಕಿ ಅಲ್ಲಿ ನೋಡ್ಬೋದು. ಅಣ್ಣ ಒಂದು 2ರಿಂದ 3 ಲೀಟ್ರ್ ಡೀಸೆಲ್ ತಕ್ಕೊಟ್ಟೆ ಗಾಡಿ ಅದು. ಅದನ್ನು ತೊಗೊಂಡು ಹಬ್ಬೆಲ್ಲ ಕ್ಲೀನ್ ಮಾಡಕ್ಕೆ ಹಚ್ಚಾರ. ನಮ್ದಿಂದ ಏನು ಸಮಸ್ಯೆ ಇಲ್ಲ. ಬೇರಿಂಗು ನೋಡ್ಬೋದು. ಎರಡು ಬೇರಿಂಗ್ ಹೋಗ್ಯಾವು. ಈಗ ಇನ್ನೊಂದು 2 ಬೇರಿಂಗ್ ಚೆನ್ನಾಗದಾವು. ತೊಳೆದಿಕ್ತಾರ. ಬಟ್ ಅವು ನನಗೆ ಯಾವಾಗ ಉಪಯೋಗಕ್ಕವು. ಇವು ತೊಳೆದು ಈಗ ನಾನು ತೊಗೊಂಡು ಹೋಗ್ಬೇಕಾಗೈತಿ. ಟ್ಯಾಕ್ಟ್ರ್ ಬಿದ್ದಿದ್ದರಿಂದ ಅಲ್ಲಲ್ಲಿ ವೆಲ್ಡಿಂಗ್ ಮಾಡಿಸೋದಿತ್ತು. ವೆಲ್ಡಿಂಗ್ ಮಾಡಿಸೋತ್ರ ಒಂದು ಪಟ್ಟಿ ಏನಾಗಿದ್ರೆ ಕಟ್ ಆಗಿತ್ತು ರೀ. ಪಟ್ಟಿ ಕಟ್ ಆಗಿರುತ್ತೆ, ಬೆಂಡ್ ತಿಂದಿತ್ತು. ಅದನ್ನು ಸ್ವಲ್ಪ ಬೆಂಡ್ ತಿಂದು ಇದೇ ಪಟ್ಟಿ ನೋಡ್ರಿ, ಇದೇ ಪಟ್ಟಿ ಇಲ್ಲೊಂದು ಸ್ವಲ್ಪ ವೆಲ್ಡಿಂಗ್ ಹಿಡಿದು ಇಲ್ಲೊಂದು ಸ್ವಲ್ಪ ವೆಲ್ಡಿಂಗ್ ಹಿಡಿದಾರ. ಇಷ್ಟ ಟ್ಯಾಕ್ಟ್ರಲ್ಲಿ ಅಲ್ಲಲ್ಲಿ ವೆಲ್ಡಿಂಗ್. ಬೈಕಿಗೆ ಒಂದು ಕ್ವಾಟ್ರ್ ಎಣ್ಣೆ ಹೊಡೆಸ್ಕೊಂಡು ಈಗ ಮತ್ತೆ ಹೊಳ್ಳಿ ದಾವಣಗೆರೆ ಹೊಂಟವಿ. ನಿನ್ನೆ ಏನೈತಲ್ಲ ಅದು ಆಕ್ಸಲ್ ರೆಡಿ ಮಾಡ್ಸಕ್ಕೆ ಕೊಟ್ಟು ಬಂದು ನಾನು ಅಲ್ಲಿಂದ ಮನೆಗೆ ಬಂದು ಮಕ್ಕೊಂಡು ಮತ್ತೆ ಮನೆ ಎದ್ದೆ. ಈಗ ಅಣ್ಣ ಕರ್ಕೊಂಡು ಸೀದಾ ಹೊಂಟನ್ರಿ. ಯಾಕಂದ್ರೆ ಇನ್ಮೇಲೆ ತೆಗ್ದ ಅಣ್ಣ ನೋಡ್ತಾರೆ. ಅಲ್ಲಿಂದ ಸೀದಾ ಟ್ರಾವೆಲರ್ ಕಂಪ್ನಿಗೆ ಬಂದ್ವಿ. ಆಕ್ಸಲ್ ಆಲ್ರೆಡಿ ತೊಗೊಂಬಂದು ಫಿಟ್ಟ ಮಾಡಿಬಿಟ್ಟಿದ್ರು. ಖುಷಿಯಾದ ವಿಚಾರ. ಈಗ ನೋಡ್ಬೋದು ಹೊಸ ಬೇರಿಂಗು, ಹೊಸ ಆಕ್ಸಲ್ ಹಾಕ್ಸಿರೋದ್ರಿಂದ ಹೊಸ ಬೇರಿಂಗು, 2 ಹೊಸ ಬೇರಿಂಗು ಮತ್ತು ಒಂದು ಹೊಸ ಚೆಕ್ ನೆಟ್ ತೊಗೊಂಬಂದ್ಬಿಟ್ಟ. ಫೈನಲಿ ಈಗ ಅಪ್ ಗ್ರೀಸ್ ಮಾಡಿ ಗಾಲಿ ಪಿಟಪ್ ಮಾಡೋದೈತಿ. ಇದು ಒಂದು ಗಾಲಿ ಒಂದು ಪಿಟಪ್ ಮಾಡಿದ್ರೆ ನಮ್ಮದು ಆಕ್ಸಲಿಂದು ಓಟು ಫಿಟಪ್ ಆದಂಗೆ. ಫೈನಲಿ ನೋಡ್ಬೋದು 2 ಗಾಲಿ ಪಿಟಪ್ ಮಾಡಿದ್ರು. ಆಕ್ಸಲ್ ಎಲ್ಲ ಪಿಟಪ್ ಆಗೈತಿ. ಅಲ್ಲಿ ಮ್ಯಾಗ ಒಂದು ಬೋಲ್ಟ್ ಐತಲ್ಲ ಅದ್ರದ್ದು ಒಂದು ಸ್ವಲ್ಪ ಪಿಟಪ್ ಮಾಡೋದಿತ್ತು. ಅದನ್ನೂ ಒಂದು ಸ್ವಲ್ಪ ತೆಗೆದು ಅದನ್ನೂ ಒಂದು ಸ್ವಲ್ಪ ಪಿಟಪ್ ಮಾಡೀವಿ. ಈ ಕಡೆ ಡೋರ್ ಏನಿತ್ತಲ್ಲ ಇದು ಬೆಂಡ್ ಆಗಿತ್ತು. ಇದನ್ನು ಒಂದು ಸ್ವಲ್ಪ ಬೆಂಡ್ ತಿರ್ಸೋಣ ಅಂತಂದೇಳಿ ಬಿಚ್ಚೇವಿ. ಪ್ರೆಶಿಂಗ್ ಮಿಷಿನಲ್ಲಿ ಇಟ್ಟು ಅಲ್ಲಿ ಬೆಂಡ್ ತಿದ್ಬೇಕೀಗ್ರಿ. ಎಲ್ಲ ಬೆಂಡ್ ತಿಂದ್ಯಾರ. ಇದನ್ನು ತಗೊಂಬಂದು ಈಗ ಅಲ್ಲಿ ಜೋಡಿಸ್ಬೇಕಾಗೈತಿ. ಫೈನಲಿ ಎಲ್ಲ ಪಿಟಪ್ ಮಾಡಿ ಬಿಲ್ ಕೊಟ್ಟಾರ ನೋಡ್ರಿ. ಟೋಟಲ್ 17,020 ರೂಪಾಯಿ ಆಗೈತಿ. 8,800 ರೂಪಾಯಿ ಆಕ್ಸಲ್ಲು, ಅಪ್ ಗ್ರೀಸು, ಎಲ್ಲ ವೆಲ್ಡಿಂಗು, ಸಣ್ಣ ಪುಟ್ಟ ಸಾಮಾನು ಹಾಕ್ಸಿರೋದೆಲ್ಲ ಸೇರಿ ಟೋಟಲ್ 17,020 ರೂಪಾಯಿ ಆಗೈತಿ. ಬಿಲ್ ಎಲ್ಲ ಪೇ ಮಾಡಿ ಗಾಡಿ ತೊಗೊಂಡು ಗಾಡಿ ಎಲ್ಲ ಜೆಂಟ್ ಹಾಕ್ಯಂಡು ಹೊಂಟವಿ. ಇನ್ನು ಸಣ್ಣ ಪುಟ್ಟ ಸ್ವಲ್ಪ ಸಾಮಾನು ತೊಗೊಂಡು ಹೋದವು. ಅಂದ್ರೆ ಬಾಂಬು ತೊಗೊಂಡೋದೈತಿ, ಹಿಂದೆ ಉಕ್ಕಾಕ ಪಿನ್ ತೊಗೊಂಡೈತಿ. ಅದನ್ನು ತೊಗೊಂಡು ಹೋಗೋಬರ್ರಿ. 300 ರೂಪಾಯಿ ಒಂದು 2 ಬಾಂಬು ತೊಗೊಂಡೈತಿ. ಇವೆರಡು ಬಾಂಬು ತೊಗೊಂಡಿವಿ. ನೋಡ್ಬೋದು ಹಿಂದಿನ ಡಬ್ಬಿ ಬಾಂಬು ಇದ್ವು. ಮುಂದಿನ ಡಬ್ಬಿಗೆ ನನ್ನ ಪೈಪಿನವು ಅದಾವು. ಈ ಪೈಪಿನವು ತೊಗೊಂಬಂದ್ವಿ 2,600 ರೂಪಾಯಿ. 22 ಒಂದೇ ಬರ್ತೈತಿ. ಅದನ್ನು ತೊಗೊಂಡು ಕಟ್ ಮಾಡಿಸಿದ್ವಿ. ಕಟ್ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ ಬಂದು ಒಟ್ಟು ಗಾಲಿಗೆ ಬ್ಲೋ ಚೆಕ್ ಮಾಡಿಸಿ ಬ್ಲೋ ಹಿಡಿಸಿ ಫೈನಲಿ ಗಾಡಿ ರೆಡಿ ಆಗೈತಿ. ಈಗ ಲೋಡಿಗೆ ಹೋಗ್ಬೇಕಾಗೈತಿ. ಅವತ್ತು ಏನಾರು ಮಕ್ಕೊಂಡು ಬಂದು ಇಲ್ಲ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಕರೆಕ್ಟಾಗಿ ಇದ್ದಿದ್ದೆ ಅಂದ್ರೆ ಒಂದು 25,000 ರಿಂದ 28,000 ರೂಪಾಯಿ ಉಳಿಸ್ಬೋದಿತ್ತು. ಏನು ಮಾಡೋಣ, ನಮ್ಮ ಹಣೆ ಬರ ಅನ್ನೋಂಗಿಲ್ಲ. ನನ್ನದೇ ತಪ್ಪು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.